ಮಾಧ್ಯಮಕ್ಕೆ ನನ್ನ ನಮಸ್ಕಾರಗಳು. ಇದೊಂದು ಸಂಸ್ಕೃತಿಗೆ ಕೋಡು ಬರೆಸ್ಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ. ಮೈಸೂರು ಅಂದರೆ ಒಂದು ಸಂಗೀತದ ಪರಂಪರೆಯಿರೋ ಒಂದು ಸ್ಥಾನ. ಕರುನಾಡು ಅಂದರೆ ಹಾಡು ಮತ್ತು ಸಂಸ್ಕೃತಿಗೆ ಶ್ರೇಷ್ಠವಾದ ಜಾಗ. ಇಂಥ ರಾಜ್ಯಕ್ಕೆ ಒಂದು ಸಾಂಸ್ಕೃತಿಕ ಕೋಡು ಮೂಡಿಸ್ಕೊಳ್ಳುವಂಥ ಒಂದು ಸಂದರ್ಭ ನಮಗೆ ಒದಗಿ ಬಂದಿದೆ. ಸುಮಾರು 5-6 ವರ್ಷಗಳಿಂದಲೇ ಜಾನಕಮ್ಮ ಅವರು ನನ್ನ ಕಡೆಯ ದಿನಗಳು ಕರುನಾಡಲ್ಲಿ ಆಗಬೇಕು, ಅದರಲ್ಲೂ ಮೈಸೂರಲ್ಲಿ ನಾನು ಇರಬೇಕು ಅಂತ ಅವರು ಆಸೆ ಪಟ್ಟಿದ್ದರು. ಇಬ್ಬರು ಶ್ರೇಷ್ಠ ಗಾಯಕರು ಈ ಕರುನಾಡನ್ನು ಅಷ್ಟು ಮೆಚ್ಚಿದ್ದಾರೆ. SPB ಅವರು ಕೂಡ ನಾನು ಮುಂದೆ ಹುಟ್ಟಿದ್ರೆ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ಆಸೆ ಪಟ್ಟಿದ್ದಾರೆ. ಈಕೆ ಕೂಡ ಮರುಜನ್ಮದಲ್ಲಿ ನಂಬಿಕೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಅದರನ್ನೇ ಕಡೆ ದಿನಗಳು ಮೈಸೂರಲ್ಲಿರಬೇಕು ಅಂತ ಆಸೆಪಟ್ಟು ಅವರು ತಮ್ಮ ಶಿಷ್ಯನ ಒಂದು ಫಾರ್ಮ್ ಹೌಸ್ನಲ್ಲಿ ವಾಸ ಮಾಡಿದರು. ಈಗ ಅವರದು ಪರಿಪೂರ್ಣ ಗಾಯನ, ಸಂಪೂರ್ಣ ಜೀವನ, 88 ವರ್ಷಗಳ ಒಳ್ಳೆಯ ಜೀವನವನ್ನು ಅವರು ಕಳೆದಿದ್ದಾರೆ. ನಾನು ಮೈಸೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಈ ಮೂಲಕ ಒಂದು ಮನವಿ ಮಾಡ್ತೀನಿ. ಅವರು ದೈವಭಕ್ತರು, ಎರಡನೇ ಮಾತಿಲ್ಲ. ಜಾನಕಮ್ಮನವರು ಕೂಡ ದೈವಭಕ್ತೆ. ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ, ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ. ಅನ್ಯವೆಂಬುದಿಲ್ಲ ಆನಂದಕ್ಕೆ, ಅನ್ಯವೆಂಬುದಿಲ್ಲ ಆನಂದಕ್ಕೆ. ಅನ್ಯೋನ್ಯವೇ ಸರ್ವಧರ್ಮಗಳ ಸಲ್ಲಕ್ಷಣ, ಅನ್ಯೋನ್ಯವೇ ಸರ್ವಧರ್ಮಗಳ ಸಲ್ಲಕ್ಷಣ. ಈ ನೀತಿಯನ್ನು ನಮ್ಮ ತಾಯಿ ಜಾನಕಮ್ಮನವರು ಸುಮಾರು 6 ದಶಕಗಳ ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಪಾಲಿಸಿದ್ದಾರೆ. ಅವರಿಗೆ ಎಲ್ಲ ಭಾಷೆಯೂ ಪ್ರಿಯ, ಎಲ್ಲ ದೈವಗಳೂ ಪ್ರಿಯ, ಎಲ್ಲ ಧರ್ಮಗಳೂ ಪ್ರಿಯ. 6 ದಶಕಗಳ ಕಾಲ ತಮ್ಮ ಸಂಗೀತದಲ್ಲಿ ಅವರು ಎಲ್ಲವನ್ನು ಆರಾಧಿಸಿ ಪೂಜಿಸಿದ್ದಾರೆ. ಅಂಥ ತಾಯಿ ಇವತ್ತು ಮೈಸೂರಿನಲ್ಲಿ ಮಣ್ಣಾಗುವ ಮುಂಚೆ ನಾವು ಕಣ್ತೆರೆದಿದ್ದೇವೆ. ಈಗ ಅವರ ಪ್ರಿಯ ಶಿಷ್ಯನ ಜಾಗದಲ್ಲಿ ಅವರ ಸಮಾಧಿ ಆಗಲಿದೆ. ನಾನು ನಮ್ಮ ಕರ್ನಾಟಕದ ಸಂಗೀತ ಸಂಘದ ಪರವಾಗಿ ಒಂದು ನಿರ್ಧಾರ ತೆಗೆದುಕೊಂಡು ಇವತ್ತು ಹೇಳ್ತಾ ಇದ್ದೀನಿ. ಆ ಶಿಷ್ಯ ಒಪ್ಪಿದರೆ, ಅವ್ರ ಕುಟುಂಬದವರು ಒಪ್ಪಿದರೆ, ನಾವು ಅಲ್ಲಿ ಜಾನಕಮ್ಮನವರ ಬೃಹತ್ ಧ್ಯಾನ ಮಂಟಪದ ಒಂದು ಮೆಮೋರಿಯಲನ್ನು ನಿರ್ಮಿಸ್ತೇವೆ. ಅದಕ್ಕೆ ನಮ್ಮ ಸಂಗೀತದ ಸಂಘದ ಪೂರ್ತಿ ನೆರವೇರುತ್ತೆ. ಸಾರ್ವಜನಿಕರು, ಅವರ ಅಭಿಮಾನಿಗಳು, ಸರ್ಕಾರ ಇದ್ರ ಜೊತೆಯಲ್ಲಿ ಕೈಗೂಡಿಸ್ಬೇಕು ಅಂತ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ.